ನಮಸ್ಕಾರ ಎಲ್ಲರಿಗೂ ಕನ್ನಡ ಕುಕ್ ಬುಕ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಚಾನಲ್ನಲ್ಲಿ ಕ್ಯಾಪ್ಸಿಕಮ್ ವಾಂಗಿಬಾತ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಬೇಕಾದ ಪದಾರ್ಥಗಳು: ಸಾಸಿವೆ 1 ಟೇಬಲ್ ಸ್ಪೂನ್, ಕರಿಬೇವು 1 ಹಿಡಿ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಹುಣಸೆಹಣ್ಣು 1 ನಿಂಬೆಹಣ್ಣಿನ ಗಾತ್ರದ್ದು ಬಿಸಿ ನೀರಿನಲ್ಲಿ ನೆನೆಸಿದ್ದು, 10 ಬೆಳ್ಳುಳ್ಳಿ ಹೆಸಳು ಜಜ್ಜಿದ್ದು, 2 ಬದನೆಕಾಯಿ, 1 ಕ್ಯಾಪ್ಸಿಕಮ್, 2 ಮೀಡಿಯಂ ಸೈಜ್ ಟೊಮೆಟೊ, 1 ದೊಡ್ಡ ಗಾತ್ರದ ಈರುಳ್ಳಿ, 2 ಟೇಬಲ್ ಸ್ಪೂನ್ ಹಸಿ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, 8 ಒಣಮೆಣಸಿನಕಾಯಿ, 2 ಟೇಬಲ್ ಸ್ಪೂನ್ ವಾಂಗಿಬಾತ್ ಪೌಡರ್. ಸರಿ ಅಮ್ಮ, ಇದನ್ನ ಮಾಡೋದು ಹೇಗೆ? ಮೊದಲು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದು ಕಾದ ನಂತರ ಕ್ಯಾಪ್ಸಿಕಮ್ ಅನ್ನು ಹಾಕಿ ಉರಿಬೇಕು. ಅಮ್ಮ, ಮೊದಲು ಕ್ಯಾಪ್ಸಿಕಮ್ಮ? ಹೌದು, ಕಲಸಿ ತಿನ್ನುವಾಗ ಕ್ಯಾಪ್ಸಿಕಮ್ ಗರಿ ಗರಿಯಾಗಿ ರುಚಿಯಾಗಿರುತ್ತದೆ. ಅಮ್ಮ, ಕ್ಯಾಪ್ಸಿಕಮ್ನ ಎಷ್ಟೊತ್ತವರೆಗೂ ಉರಿಬೇಕು? ಕ್ಯಾಪ್ಸಿಕಮ್ನ ಅದರ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ತುಂಬ ಹೊತ್ತು ಹುರಿದ್ರೆ ಅದು ಮೆತ್ತಗಾಗಿ ಚೆನ್ನಾಗಿರೋದಿಲ್ಲ. ಪಿಜ್ಜಾ ಬರ್ಗರಲ್ಲಿ ಇರುತ್ತಲ್ಲ ಕರುಮ್ ಅಂತ, ಆ ಥರ. ಅದನ್ನು ಬಾಣಲಿಯಿಂದ ಬೇರೆ ಬಟ್ಲಿಗೆ ತಗೊಂಡು ಚಿಟಿಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಇಡಬೇಕು. ಅಮ್ಮ, ಕ್ಯಾಪ್ಸಿಕಮ್ಗೆ ಈಗಲೇ ಉಪ್ಪು ಸೇರಿಸ್ಬೇಕಾ? ಕ್ಯಾಪ್ಸಿಕಮ್ಗೆ ಚಿಟಿಕೆ ಉಪ್ಪು ಸೇರಿಸೋದ್ರಿಂದ ಕ್ಯಾಪ್ಸಿಕಮ್ಗೆ ಉಪ್ಪು ಹಿಡಿದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಸರಿ ಅಮ್ಮ, ಕ್ಯಾಪ್ಸಿಕಮ್ನ ತೆಗೆದು ಸೈಡ್ಗೆ ಇಟ್ಕೊಂಡಾಯ್ತು. ಇವಾಗ ಮುಂದೆ ಏನು ಮಾಡಬೇಕು? ಅದೇ ಬಾಣಲಿಗೆ ಬೇಕಾದರೆ ಇನ್ನೂ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಸೇರಿಸ್ಕೋಬೇಕು. ಕರಿಬೇವು ಗರಿ ಗರಿಯಾಗೋವರೆಗೂ ಹುರಿದುಬಿಟ್ಟು ಅದನ್ನು ಕ್ಯಾಪ್ಸಿಕಮ್ ಜೊತೆ ಬಟ್ಲಿಗೆ ಎತ್ತಿಟ್ಕೋಬೇಕು. ಹೀಗೆ ಮಾಡೋದ್ರಿಂದ ಕರಿಬೇವು ಒಳ್ಳೆ ಘಮ ಇರುತ್ತೆ. ಅಮ್ಮ, ಕರಿಬೇವನ್ನು ತೆಗೆದು ಸೈಡ್ಗೆ ಇಟ್ಕೊಂಡಿದ್ದಾಯ್ತು. ಇವಾಗ ಮುಂದೆ ಏನಮ್ಮ? ಈಗ ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಬಾಣಲಿಯಲ್ಲಿ ಉಳಿದ ಎಣ್ಣೆಗೆ 1 ಸ್ಪೂನ್ ಕಡಲೆಬೇಳೆ ಹಾಗೂ ಉದ್ದಿನ ಬೇಳೆ ಸೇರಿಸ್ಕೊಂಡು ಅದು ಕಂದು ಬಣ್ಣ ಬರೋವರೆಗೂ ಕಾಯಬೇಕು. ಅಮ್ಮ, ಕಂದು ಬಣ್ಣ ಬರಲಿಲ್ಲ ಅಂದರೆ ಏನಾಗತ್ತೆ? ಕಂದು ಬಣ್ಣ ಬರಲಿಲ್ಲ ಅಂದರೆ ನಾವು ಅನ್ನ ತಿನ್ನುವಾಗ ಅದು ಹಲ್ಲಿಗೆ ಸಿಕ್ಕಾಕೊಂಡು ಹಸಿ ಹಸಿಯಾಗಿ ಹಾಗೆ ಉಳಿಯುತ್ತೆ. ಈಗ ಅದೇ ಬಾಣಲಿಗೆ ಕಟ್ ಮಾಡಿ ಇಟ್ಕೊಂಡಂತಹ ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡು 1 ನಿಮಿಷಗಳ ಕಾಲ ಅದನ್ನು ರೋಸ್ಟ್ ಮಾಡಬೇಕು. ಈಗ ಹಚ್ಚಿಟ್ಕೊಂಡಂತಹ ಈರುಳ್ಳಿನ ಹಾಕಿ 1 ನಿಮಿಷಗಳ ಕಾಲ ಬಾಡಿಸಬೇಕು. ಈಗ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಜಜ್ಜಿಟ್ಕೊಂಡಂತಹ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ನಂತರ ಕಟ್ ಮಾಡಿಟ್ಟ ಟೊಮೊಟೊ ಸೇರಿಸ್ಕೊಂಡು ಅದನ್ನು ರೋಸ್ಟ್ ಮಾಡಬೇಕು. ಅಮ್ಮ, ಟೊಮ್ಯಾಟೋನ ಎಲ್ಲಿವರೆಗೂ ಬೇಯಿಸಬೇಕು? ಟೊಮೊಟೊ ಅದರ ಸಿಪ್ಪೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸಬೇಕು. ಟೊಮೊಟೊ ಬೆಂದಾದ್ಮೇಲೆ ಅದ್ರ ಜೊತೆಗೆ ಕುಯ್ದು ಉಪ್ಪು ನೀರಿನಲ್ಲಿ ಹಾಕಿಟ್ಟಿರೋ ವಾಂಗಿಬಾತ್ ಬದನೆಕಾಯಿನ ಸೇರಿಸ್ಕೋಬೇಕು. ಅಮ್ಮ, ಬದನೆಕಾಯಿನ ಕುಯ್ದಿಟ್ಬಿಟ್ಟು ಉಪ್ಪು ನೀರಿನಲ್ಲಿ ಹಾಕಿಟ್ರಿ? ಉಪ್ಪು ನೀರಿನಲ್ಲಿ ಹಾಕ್ತಿರ ಇದ್ರೆ ನಾವು ಗೊಜ್ಜು ಮಾಡೋಷ್ಟರಲ್ಲಿ ಬದನೆಕಾಯಿ ಗಾಳಿ ಜೊತೆಗೆ ರಿಯಾಕ್ಟ್ ಆಗಿ ಕಪ್ಪು ಕಪ್ಪಾಗಿ ಆಗುತ್ತೆ. ಬದನೆಕಾಯಿ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ಏಕೆ ಅಂದರೆ ಬದನೆಕಾಯಿ ಚೆನ್ನಾಗಿ ಬೇಯುತ್ತೆ ಹಾಗೂ ಅದಕ್ಕೆ ಉಪ್ಪು ಹಿಡಿದು ರುಚಿಯಾಗಿರುತ್ತೆ. ಈಗ ಚೆನ್ನಾಗಿ ಕಲಸಿ ಸ್ಟವ್ ಉರಿನ ಸ್ವಲ್ಪ ಕಡಿಮೆ ಮಾಡಿ ಬಾಣಲಿಗೆ ಮುಚ್ಚಳ ಮುಚ್ಚಿ ಹದವಾಗಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ. 1-2 ನಿಮಿಷ ಬಿಟ್ಟು ಬಾಣಲಿಗೆ 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ತುರಿದಿಟ್ಕೊಂಡಂತಹ ತೆಂಗಿನಕಾಯಿನ ಸೇರಿಸ್ಕೋಬೇಕು. ಅಮ್ಮ, ಹಶ್ವಾಗ್ತಾ ಇದೆ, ಇನ್ನೂ ಎಷ್ಟೊತ್ತಾಗತ್ತಮ್ಮ? ಇನ್ನೇನು ಆಗೋಯ್ತು ಕಣೋ. ಕಾಯಿ ತುರಿ ಸೇರಿಸಿ ಅದನ್ನು ಚೆನ್ನಾಗಿ ಕಲಸ್ಕೋಬೇಕು. ಅದಾದ್ಮೇಲೆ ನಾವು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ, ಅದನ್ನು ಬಾಣಲಿಗೆ ಸೇರಿಸಬೇಕು. ಈಗ ಸ್ಟವ್ ಉರಿನ ಜಾಸ್ತಿ ಮಾಡಿಕೊಂಡು ಮನೆಯಲ್ಲೇ ಮಾಡಿಟ್ಕೊಂಡಿರೋ ವಾಂಗಿಬಾತ್ ಪೌಡರ್ನ ಸೇರಿಸ್ಕೋಬೇಕು. ಅಮ್ಮ, ಈ ವಾಂಗಿಬಾತ್ ಪೌಡರು ಮನೆಯಲ್ಲೇ ಮಾಡಿದ್ದಾ? ಹೌದು ಕಣೋ. ಈ ವಾಂಗಿಬಾತ್ ಪೌಡರ್ ಮಾಡೋದು ಹೇಗೆ ಅಂತ ಇನ್ನೊಂದ್ಸಾರಿ ಹೇಳ್ಕೊಡ್ತೀನಿ.
ವಾಂಗಿಬಾತ್ ಪೌಡರ್ ಹಾಕಾದ್ಮೇಲೆ ಅದನ್ನು ಚೆನ್ನಾಗಿ ಗೊಜ್ಜಿನ ಜೊತೆ ಸೇರೋ ಹಾಗೆ ಕಲಿಸ್ಬೇಕು. ಈಗ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇದು ಆಪ್ಷನ್ ಅಷ್ಟೇ. ಈಗ ಮುಂಚೆನೆ ಹುರಿದಿಟ್ಕೊಂಡಂತಹ ಕ್ಯಾಪ್ಸಿಕಮ್ ಹಾಗೂ ಕರಿಬೇವನ್ನ ಬಾಣಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ಟವ್ ಆಫ್ ಮಾಡಿ ಒಂದು ಬೇಸನ್ಗೆ ಬಿಸಿ ಅನ್ನ ಹಾಕಿ ಬೇಕಿದ್ರೆ 2 ಸ್ಪೂನ್ ತುಪ್ಪ ಸೇರಿಸ್ಕೋಬಹುದು. ನಮ್ಮ ರುಚಿಗೆ ತಕ್ಕ ಹಾಗೆ ಗೊಜ್ಜನ್ನು ಹಾಕಿ ಕಲಿಸ್ಬೇಕು. ಈಗ ಏನಾದರೂ ಉಪ್ಪು ಕಮ್ಮಿ ಆಗಿದ್ರೆ ಪುಡಿ ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇಷ್ಟು ಮಾಡಿದ್ರೆ ಕ್ಯಾಪ್ಸಿಕಮ್ ವಾಂಗಿಬಾತ್ ರೆಡಿ. ತಿಂದು ರುಚಿ ಹೇಗಿದೆ ಅಂತ ಹೇಳ್ತೀಯಲ್ಲ? ಅಮ್ಮ, ಕ್ಯಾಪ್ಸಿಕಮ್ ವಾಂಗಿಬಾತ್ ತುಂಬ ಚೆನ್ನಾಗಿದೆ.